ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹಿ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ ಎಂ ಮಲ್ಲಪ್ಪ ಜೋತವ್ರು. ಆತ್ಮೀಯರೇ, ನಮ್ಮ ABVP ಕಾರ್ಯಕರ್ತರು, ಹೋರಾಟಗಾರರು 9 ವಿಶ್ವವಿದ್ಯಾಲಯ ಏನು ಮುಚ್ಚುಗೊಳಿಟ್ಟಿದ್ದಾರೆ ನಮ್ಮ DK ಶಿವಕುಮಾರ್ ಅವರ ಉಪಸಮಿತಿಯಿಂದ, ಅದು ಬಂದ್ ಮಾಡಿರಿ, ಅವುಗಳನ್ನೆಲ್ಲ ನೀವು ನಡೆಸ್ರಿ, ಸ್ಟಾರ್ಟ್ ಮಾಡಿರಿ, ಬಡ ವಿದ್ಯಾರ್ಥಿಗಳು ಅನುಕೂಲ ಅನ್ನುವಂಥ ಒಂದು ಧ್ಯೇಯೋದ್ದೇಶದಿಂದ ಬೆಳಗಾವಿಯಲ್ಲಿ ಹೋರಾಟ ಮಾಡಿದ್ದೀವಿ. ಹೊರಟು ವರದಿ ನೋಡ್ತಾ ಇದ್ದೀವಿ. ಅದು ಸಚಿವೆ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಮನೆ ಮುಂದೆ ಮತ್ತು ಪ್ರತಿಯೊಬ್ಬ MLA ಅದರ ಸಚಿವರ ಮನೆ ಮುಂದೆ ಈ ಹೋರಾಟ ಮಾಡ್ತಾನೆ ಇದ್ದಾರೆ. ಭಾಳ ಸಂತೋಷ, ಮಾಡಲಿ. ಯಾಕೆಂದರೆ ವಿದ್ಯೆ ಎಲ್ಲರಿಗೂ ಪಡೆಯುವ ಹಕ್ಕದ. ಈ ದೇಶದ ಪ್ರತಿ ಹುಟ್ಟಿದ ಜೀವಿಗೂ ಶಿಕ್ಷಣ ಭಾಳ ಮಹತ್ವದ್ದು. ಅದು ಹೈಯರ್ ಶಿಕ್ಷಣ ಆಗಲೇಬೇಕು ಅನ್ನುವಂಥ ಅನಿವಾರ್ಯತೆ ಇವತ್ತದ. ಯಾಕಂದರೆ ನಮ್ಮ ಬಡತನ, ಮುಂದುವರಿಕೆ, ಅಭಿವೃದ್ಧಿ ಎಲ್ಲ ಆಗೋದು ಶಿಕ್ಷಣದಿಂದ. ಶಿಕ್ಷಣ ಇಲ್ಲ ಅಂದರೆ ಏನೂ ಇಲ್ಲ. ಅದರಲ್ಲೂ ಹೈಯರ್ ಶಿಕ್ಷಣ ಎಲ್ಲರಿಗೂ ಸಿಗಬೇಕು, ಫ್ರೀಯಾಗಿ ಸಿಗಬೇಕು ಅನ್ನೋದು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಅದರ ಶಿಕ್ಷಣ, ಆರೋಗ್ಯ ಭಾಳಷ್ಟು ಇದು ಒತ್ತು ಹೇಳುವಂಥದ್ದು. ಆ ದಿಶೆಯಲ್ಲೇ ನಮ್ಮ ABVP ಅವರು ಪ್ರಯತ್ನ ಮಾಡ್ತಾ ಇರೋದಕ್ಕೆ ನಾವು ಅವರಿಗೆ ಬೆಂಬಲ ಸೂಚಿಸಬೇಕಾಗ್ತದೆ. ಸಿದ್ಧಾಂತನೂ ಇರಲಿ ಅವರು, ಅದು ನಂತರದ ಮಾತು. ಇದು ಮಾತನ್ನು ಇಲ್ಲಿ ಮತ್ತೆ ಯಾಕೆ ಎತ್ಕೊಂಡೆ ಅಂತಂದ್ರೆ, ಒಳ್ಳೆಯ ಹೋರಾಟ ಮಾಡ್ತಾಯಿದ್ದಾರೆ, ಒಳ್ಳೆಯ ಸರಿ ಅದ. ಇದು ಕೇವಲ ಕಾಂಗ್ರೆಸ್ ಸರ್ಕಾರ ಇದ್ದಲ್ಲೇ ಯಾಕೆ ಇದು ಹೆಚ್ಚಿಗೆ ಅಂತ ಒಂದು ಸಣ್ಣ ಪ್ರಶ್ನೆ. ತಪ್ಪಲ್ಲ ಕೇಳೋದು. ಇದನ್ನು ಎಲ್ಲ ಕಡೆಗೂ ನೀವು ಆರಂಭಿಸಬೇಕಾಗಿದೆ. ABVP ಅವರು BJP ಸರ್ಕಾರಗಳಿದ್ದಲ್ಲೂ ಸಹ ಇದು ಆರಂಭ ಆಗಬೇಕಾಗಿದೆ. ಇಡೀ ದೇಶ ತುಂಬ ಖಾಸಗೀಕರಣಗೊಂಡ ಇವಾಗ ಶಿಕ್ಷಣ ಅನ್ನೋದು ಮಾರಾಟದ ವಸ್ತು ಆಗಿ ಹೋಗ್ಬಿಟ್ಟದ. ದುಡ್ಡಿದ್ದವ್ರಷ್ಟೇ ಕೊಂಡುಕೊಳ್ಳೋದು, ದುಡ್ಡಿದ್ದವ್ರಿಗಿಲ್ಲ ಅನ್ನೋ ಪರಿಸ್ಥಿತಿ. ಅಂಥ ಪ್ರಸಂಗದಲ್ಲ ಈ 9 ಸರ್ಕಾರಿ ವಿಶ್ವವಿದ್ಯಾಲಯಗಳು ನಾವು ಸ್ಟಾರ್ಟ್ ಆಗಿ ನೀವು ಮಾಡ್ತಾಯಿದ್ರಿ. ಹಿಂಗೆ ಪ್ರತಿಯೊಂದು ರಾಜ್ಯದಲ್ಲಿಯೂ ಅಲ್ಲಲ್ಲಿಯ ABVP ಕಾರ್ಯಕರ್ತರು ಅಥವಾ ಸಂಘ ಪರಿವಾರದ ಕಾರ್ಯಕರ್ತರು ಇದು ಮಾಡಬೇಕಾಗ್ಯದ. ಇವಾಗ ಏನೋ ಬೋಧನೆ ಮಾಡಿರಪ್ಪ, ಮೊದಲು ಅಕ್ಷರ ಜ್ಞಾನ ಬರಲಿ ಅವ್ರಿಗೆ ಎಲ್ಲರಿಗೂ. ಅದರವ್ರು ಯೂನಿವರ್ಸಿಟಿ ಮಟ್ಟದ ಒಂದು ತಿಳುವಳಿಕೆ ಅವರಲ್ಲಿ ಬರಲಿ. ಯಾಕಂತಂದ್ರೆ ಯೂನಿವರ್ಸಿಟಿ ಮಟ್ಟದ ತಿಳುವಳಿಕೆ ಸಣ್ಣದಲ್ಲ. ಮತ್ತು ಎಲ್ಲ ಮಕ್ಕಳಿಗೆ ಫ್ರೀಯಾಗಿ ಸಿಗಲೇಬೇಕು